ಭಾಳ ಸಂಕ್ಷಿಪ್ತವಾಗಿ ಮಾತಾಡಿದ್ರು. ನಾನು ಒಂದು ಮಾತು ಭಾಳ ಹಿಡಿಸ್ತೀನಿ, ನಾನು ಎಡನೂ ಅಲ್ಲ ಬಲನೂ ಅಲ್ಲ, ಮತ್ತೆ ಬುದ್ಧನ ಮಾರ್ಗ ಹಿಡಿದಿಲ್ಲ ಅಂತ. ಭಾಳ ಒಳ್ಳೆಯ ಮಾತದು, ಎಲ್ಲರೂ ತಿಳ್ಕೊಬೇಕು ಇದನ್ನ. ಬರೀ ನಾವು ಮಾತನಾಡೋದು ಭಾಷಣ ಮಾಡೋದಲ್ಲ. ಭಾಳ ಜನ ಬರೀತಿರ್ತಾರೆ, ಅದರ ಆಚರಣೆ ನಡ್ಕೊಳ್ಳುವಂಥದ್ದು. ಆ ಮಾತನ್ನ ಶೋಷಿತ ಸಮುದಾಯದವರು ಎಲ್ಲರೂ ಕೂಡ ಅನುಸರಿಸಿಬಿಟ್ರೆ ಇದು ಯಾವುದೂ ಸಮಸ್ಯೆನ ಇರುವುದಿಲ್ಲ ಅಂತ ನನಗೆ ಅನಿಸ್ತು. ಆ ನಿಟ್ಟಿನಲ್ಲಿ ಅವರಿಗೆ ಇವತ್ತು ಈ ಪ್ರಶಸ್ತಿ, ಚಾಲುಕ್ಯ ಪ್ರಶಸ್ತಿಯನ್ನು ಕೊಟ್ಟದಕ್ಕೂ ಸಾರ್ಥಕ ಆಯಿತು. ಅವರ ಮಾತು ಹೇಳಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ಅಂಥವರು ಹೆಚ್ಚು ಆಗಬೇಕು ಈ ಸಮಾಜದಲ್ಲಿ, ಶೋಷಿತ ಸಮಾಜದಲ್ಲಿ. ಲಿಂಗಪ್ಪನವರಂತ ಸಮಕಾಲೀನ ಸಮಸ್ಯೆಗಳನ್ನು ಅರಿತು ಮಾತನಾಡುವಂಥವರು, ತಿಳ್ಕೊಂಡು ಮಾತನಾಡುವಂಥವರು, ತಿಳ್ಕೊಂಡು ಬರೆಯುವಂಥವರು. ಹೆಚ್ಚಾದಾಗ ಭಿನ್ನಾಭಿಪ್ರಾಯಗಳು ಏನೋ ಒಂದು ಕಾಲ, ಅದು ಆ ಕಾಲಘಟ್ಟದಲ್ಲಿ ಹಂಗಿತ್ತು, ಹಂಗಾಗ್ಯಾವ. ಅದನ್ನ ನೆನೆಸ್ಕೊತ ಕುಂದುವಂಥ ದಿನಗಳೆಲ್ಲ ಇವತ್ತು ಬಹಳ ಮುಂದೆ ಹೋಗ್ತಾ ಇದೆ. ನಾವು ಎಲ್ಲ ಅದಕ್ಕೆ ಹೊಂದ್ಕೋಬೇಕಾದ್ರೆ ಅವ್ರ ಮಾತನ್ನು ಅನುಸರಿಸಿಕೊಂಡ ನಡೆದಾಗ ಮಾತ್ರ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ